ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾನು ಧ್ಯಾನ ಮಾಡುವಂಥ ಸಂದೇಶವನ್ನು ನಾನು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆನುಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಪ್ರಿಯಲ್ಲಿ ದೇವರ ಆತ್ಮ ಹೇಳ್ತಾನೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಶರೀರ ಭಾವನ ಕುರಿತು ಬಿತ್ತುವನು ತನ್ನ ಶರೀರ ಭಾವದಿಂದ ನಾಶನ ಕೊಯ್ಯುವನು. ಆತ್ಮನ ಕುರಿತು ಬಿತ್ತುವನು ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ಅದು ಈ ವಾಕ್ಯದ ಪ್ರಕಾರ ಬಿತ್ತುವುದು ಮತ್ತು ಕೊಯ್ಯುವುದು, ಶರೀರ ಭಾವನ ಪ್ರಕಾರ ಬಿತ್ತುವುದು, ಆತ್ಮದ ಬಿದ್ದು ಇದರ ಅರ್ಥ, ಇದರ ಏನು ಪ್ರೇರೆ, ಇದರ ಅರ್ಥ ಏನು ಎಂಬುದನ್ನು ನೋಡೋಣ. ನಾವು ಮೊದಲ ಸಂಗತಿ ನೋಡ್ತೇವೆ, ಆತ್ಮನನ್ನು ಕುರಿತು ಬಿತ್ತುವುದಾದರೆ ನಿತ್ಯ ಜೀವನ ಕೊಯ್ಯುತ್ತೆ ಎಂಬುದೇ. ಹಾಗಾದರೆ ನಾವು ಮೊದಲು ನೋಡೋಣ, ಆತ್ಮನ ಕುರಿತು ಬಿತ್ತುವುದೆಂದರೆ ಏನು. ಫಸ್ಟ್ ಪಾಯಿಂಟ್, ಆತ್ಮನ ಕುರಿತು ಬಿತ್ತುವವರಾಗಬೇಕು. ನಾನು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಮತ್ತು 10 ಮತ್ತು 11ನೇ ವಾಕ್ಯ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಅತಿ ಸ್ಪಷ್ಟನೆ, ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಹಾಗಾದರೆ ಆತ್ಮನ ಕುರಿತು ಬಿತ್ತುವವನು ನಿತ್ಯ ಜೀವನ ಕೊಯ್ಯುವ ನಿರ್ಧಾರವಾಗಿದೆ. ಯೇಸು ಕ್ರಿಸ್ತ ಮೇಲೆ ನಂಬಿಕೆಯಿಟ್ಟವರು, ನೀರು ಮುಳಿದೀಕ್ಷೆ ಅಂದುಕೊಂಡವರು ಯೇಸು ಕ್ರಿಸ್ತನ ನಂಬಿಕೆಯಿಟ್ಟ ನಂತರ ನಂಬಿಕೆ ಮುಖಾಂತರ ಒಳ್ಳೆಯ ಕ್ರಿಯೆಗಳು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವವರಾಗಬೇಕು. ಯಾವೊಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನ ಕರ್ತನು ಓಡಿ ನಂಬುತ್ತಾನೋ ಅಂಥವನು ನೀರು ಮುಳಿದೀಕ್ಷೆ ಅಂದುಕೊಳ್ಳುತ್ತಾನೋ ಅವನು ದೇವರ ಮುಂದೆ ನೀತಿವಂತನಾಗಿದ್ದಾನೆ. ಆ ನೀತಿವಂತನಾದ ಪ್ರತಿಭಾ ದೇವರ ಮಕ್ಕಳು ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾಡುವ ಒಳ್ಳೆಯ ಕ್ರಿಯೆಗಳನ್ನು ಬೇಸಗಳು ಮಾಡುವುದರೆ ಅವರು ಆತ್ಮ ಕುರಿತು ಬಿತ್ತುವವರು ಅವರು ಮಾತ್ರ ನಿತ್ಯನ ಕೊಯ್ಯುತ್ತಾರೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಅದಕ್ಕೆ ಮೋಸ ಹೋಗಬಾರದು. ಬರೀ ಶರೀರ ಭಾವನ ಕುರಿತು ಯಾರು ಬಿತ್ತುತ್ತಾರೆ ಅವರು ನಾಶನ ಕೊಯ್ಯುತ್ತಾರೆ. ಹಾಗಾದರೆ ನೀವು ಶರೀರ ಭಾವ ಪ್ರಕಾರ ಬಿತ್ತುವವರಾಗಿದೆ. ಆತ್ಮ ಕುರಿತು ಬಿತ್ತು ಅಂದರೆ ಯೇಸು ನಂಬಿಕೆ ಹಿಡಿದು ಮಾತ್ರ ಅಲ್ಲ, ನಂಬಿಕೆ ಇಡಬೇಕು, ನೀಲಿ ಮುಳಿದ ತಗೊಳ್ಬೇಕು, ಪ್ರತಿ ಆದ್ಯತೆ ಕರ್ತನ ಸಭೆಗೆ ಬರಬೇಕು, ಸಭೆಗೆ ನಂಬಿಕೆ ಸರಬೇಕು, ಸಭೆಗೆ ಕೇಳಿದ ಉಪದೇಶ ಪ್ರಕಾರ ನಡೆದುಕೊಂಡು ಒಳ್ಳೆಯ ಕ್ರಿಯೆಗಳನ್ನು ಬೇಸಗಳನ್ನು ಮಾಡುವುದಾದರೆ ನಿತ್ಯ ಜೀವನ ಕೊಯ್ಯುತ್ತೀರಿ ಎಂಬುದಾಗಿ ಅಪೊಸ್ತಲ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. 10 ಮತ್ತು 11ನೇ ಭಾಗ ನೋಡ್ತೇವೆ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನಶಾಂತಿ ಉಂಟಾಗು. ಅಷ್ಟೇ ಅಪೊಸ್ತಲ ಹೇಳ್ತಾನೆ. ಈ ಲೋಕದಲ್ಲಿ ಜೀವಿಸುವಾಗ ಪ್ರೇರೆ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತೀರಿ ಮತ್ತು ಒಳ್ಳೆಯ ಕ್ರಿಯೆಯನ್ನು ಮಾಡ್ತೀರಿ, ದೇವರ ವಿದ್ಯಾರ್ಥಿ ಈ ಲೋಕದಲ್ಲಿ ನಿಮಗೆ ಪ್ರಭಾವ, ಮಾನವು, ಮನಶಾಂತಿಯು ದೇವರು ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಮತ್ತು ಹೇಳ್ತಾನೆ, ಯೆಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. ಅದಕ್ಕೂ ಸ್ವಲ್ಪ ಮೋಸ ಹೋಗಬೇಡಿ ಅಂದರೆ ಏನು ಬಿತ್ತಿತ್ತೀರೋ ಅಂದರೆ ಆಗ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು, ನೀಲಿ ಮುಳಿದ ಅಂದುಕೊಂಡವರು, ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೀರಿ, ಪವಿತ್ರ ಪ್ರಕಾರ ನಡೆದುಕೊಂಡು ದೇವರ ವಾಕ್ಯ ವಿದ್ಯಾರ್ಥಿಕೊಂಡು ಒಳ್ಳೆಯ ಕ್ರಿಯೆಯನ್ನು ಬೇಸ ಮಾಡುತ್ತೀರೋ ನೀವು ನಿತ್ಯ ಜೀವನ ಕೊಯ್ಯುತ್ತೀರಿ. ಅಷ್ಟೇ ಅಲ್ಲಿ ಲೋಕದ ಜೀವಿಸುವಾಗ ಮಾನ, ಪ್ರಭಾವ, ಮನಶಾಂತಿಯನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22ರಿಂದ 25ನೇ ವಾಕ್ಯ ತನಕ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ.
ಪುನಃ ನೋಡಿದೆ ಆತ್ಮ ಕುರಿತು ಬಿತ್ತುವುದಂದರೆ ಅಪೊಸ್ತಲರು ಹೇಳ್ತಾನೆ, ಯೇಸು ನಂಬಿಕೆಟ್ಟವರು ನೀವು ನೀಲಿ ಮುಳಿದ ತೆಗೆದುಕೊಂಡಿದ್ದೀರಿ, ಪವಿತ್ರಾತ್ಮನ್ನು ಹೊಂದಿಕೊಂಡಿದ್ದೀರಿ, ಪವಿತ್ರಾತ್ಮನ್ನು ಅನುಸರಿಸಿ ನಡೆದುಕೊಳ್ಳಬೇಕು ಅಂತ ಅರ್ಥ. ದಿನಾಲು ಪವಿತ್ರಾತ್ಮನ ವಾಕ್ಯ ಓದುವಾಗ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಪ್ರತಿಯೊಂದರ ವಾಕ್ಯಕ್ಕೆ ವಿಧಿರಾಗಿ ನಡೆಯುವುದೇ ಪವಿತ್ರಾತ್ಮನ ಸರ ನಡೆಯುವುದಿರ್ತವಾಗಿದೆ. 22ನೇ ವಾಕ್ಯದಿಂದ 25ನೇ ವಾಕ್ಯ ಥರ ನೋಡ್ತೇವೆ. ಆದರೆ ದೇವರಾತ್ಮನುಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಯಾವಾಗ ನೀವು ಪವಿತ್ರಾತ್ಮ ಕುರಿತು ಬಿತ್ತಿತ್ತರೋ ಅಂದರೆ ಪವಿತ್ರಾತ್ಮನ ಪ್ರಕಾರ ನಡೆಯುತ್ತಿರೋ ಆಗ ನಿಮ್ಮಲ್ಲಿ ಈ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, 9 ಫಲಗಳು, 9 ಯೇಸುಗಳ ಗುಣಗಳು ನಿಮ್ಮಲ್ಲಿ ತೋರಿ ಬರುತ್ತವೆ. ಮತ್ತು ಇಂಥ ಮೇಲೆ ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ ಎಂದರ್ಥ. ನಿಮಗೆ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ನಿಮಗೆ ಮಾಡುವುದಿಲ್ಲ. ನಿಮಗೆ ಅಪರಾಧ ಎಂಬ ನಿರ್ಣಯ ಇಲ್ಲವೇ ಇಲ್ಲ. ಈ ರೀತಿಯೂ ಯೇಸು ನಂಬಿ ನೀಲಿ ಮುಳಿದಿ ತೆಗೆದುಕೊಂಡು ಪವಿತ್ರ ಪ್ರಕಾರ ನಡೆಯುವುದಾದರೆ ಅದು ಆತ್ಮಕುರಿ ಬಿತ್ತುವುದು. ಆತ್ಮಕುರಿ ಬಿತ್ತುವಾಗ ನಿಮಗೆ 9 ಫಲಗಳು ತೋರಿ ಬರ್ತವೆ. ಇಂಥವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಯಾವ ಧರ್ಮಶಾಸ್ತ್ರ ಅವರಿಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ಯಾವ ಸೈತಾನ ಅವನನ್ನು ಅಪರಾಧಿ ಎಂದು ತೀರ್ಪು ಕೊಡಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಎಂಬುದಾಗಿ ಇದು ಅರ್ಥವಾಗಿದೆ. ಅಂದರೆ 24 ಮತ್ತು 25 ನೋಡುವ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಅಷ್ಟಲ್ಲೇ ಪ್ರತಿದಿನ ಆತ್ಮಕುರಿ ಬಿತ್ತವರು ದಿನಾಲು ಅವರು ತನ್ನ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸಹಿತ ಅವರು ಶಿಲುಬೆಗೆ ಹಾಕಿದಂತೆ ಅದನ್ನು ಅವರು ನಿರಾಕರಿಸುವವರು, ಅದನ್ನು ವಿಸರ್ಜಿಸಿ ನಡೆಯುವರಾಗಿದ್ದಾರೆ ಪ್ರೇರೆ. ಯಾಕಂದರೆ ಅವರು ಆತ್ಮನ ಕುರಿತು ಬಿತ್ತುವವರು, ಅದು ಆತ್ಮನ ಪ್ರಕಾರ ನಡೆಯುವರಾಗಿದ್ದಾರೆ. ಅದು 25 ನೋಡುವ. ನಾವು ಆತ್ಮದ ಜೀವಿತದಲ್ಲಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಹಾಗೆ ಆತ್ಮ ಕುರಿತು ಬಿತ್ತುವಂಥದ್ದೇ ಆತ್ಮನನ್ನು ಅನುಸರಿಸಿ ನಡೆಯುವರಾಗಬೇಕು. ಪವಿತ್ರ ಆತ್ಮನ ಸ್ವರಕ್ಕೆ ದೇವರ ವಾಕ್ಯ ವಿಧಿಯಾಗಿ ನಡೆಯುವುದೇ ಆತ್ಮ ಕುರಿತು ಬಿತ್ತುವವರು ಅವರು ನಿತ್ಯ ಜೀವನಕ್ಕೆ ಹೋಗುತ್ತಾರೆ. ಅವರ ಆಶೀರ್ವಾದವನ್ನು, ಪ್ರಭಾವ, ಮನಃಶಾಂತಿಯನ್ನು ಅವರು ಹೊಂದಿಕೊಳ್ಳುತ್ತಾರೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವ ಮೇಲೆ ದೇವರಿಗೆ ಪ್ರೀತಿಯುಂಟು. ಪ್ರಿಯಲ್ಲಿ ಅಪ್ಪಸ್ಕೊಳ್ಳುತ್ತಾನೆ. ಬಿತ್ತುವುದೆಂದರ್ಥ ಯೇಸು ನಂಬಿಗಿಟ್ಟವರು ನೀವು ನೀಲಿ ಮುಳಿದುಕೊಂಡವರು ದೇವರ ವಾಕ್ಯ ವಿದ್ಯಾರ್ಥಿಕೊಂಡು ನಿಮ್ಮಲ್ಲಿ ಆದಾಯಕ್ಕೆ ನಿಮ್ಮ ಬಂದ ಆದಾಯದ ತಕ್ಕ ಹಾಗೆ ಆ ದೇವರಿಗೆ ಕೊಡೋ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ ಧರ್ಮ ಎಂಬ ಬೀಜವನ್ನು ಬಿತ್ತುತ್ತೀರೋ ಹಾಗೇ ನೀವು ಆರ್ಥಿಕ ಸಮೃದ್ಧಿ ಕೊಯ್ಯುತ್ತೀರಿ ಎಂದು ಅಪ್ಪಸ್ತಲ ಪೌಲನು ಹೇಳ್ತಾನೆ. ಅದು ಸಂತೋಷ ಹೃದಯದಿಂದ ನೀವು ದೇವರಿಗೆ ಕೊಡೋ ದಶಮಾಂಶವು, ಕಾಣಿಕೆಯು, ಪರೋಪಕಾರ, ದಾನ ಸಂತೋಷ ಬಿತ್ತುವುದಾದರೆ ಸಂತೋಷ ಕೊಯ್ಯುತ್ತೀರಿ ಎಂದು ಅಪ್ಪಸ್ತಲ ಪೌಲನು ಹೇಳುತ್ತಾನೆ. ಅದಕ್ಕೆ 8ನೇ ಭಾಗ ನೋಡ್ತೇವೆ. ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿ ಸಾಕ್ತಾನಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯವನ್ನು ಏರಳವಾಗಿ ಮಾಡುವರಾಗಿರಬೇಕು. ಇದರ್ಥವೇ ಯಾವಾಗಲೂ ಉದಾರ ಮನಸ್ಸಿನಿಂದ ದೇವರುಗಳ ದಶಮಾಂಶದಲ್ಲಿ, ಕಾಣಿಕೆಯಲ್ಲಿ, ಪರೋಪಕಾರದಲ್ಲಿ, ದಾನ ಧರ್ಮದಲ್ಲಿ ಉದಾರ ಮನಸ್ಸಿನಿಂದ ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಬಂದ ಆದಾಯದ ಪ್ರಕಾರವಾಗಿ ನೀವು ಬಿತ್ತಿತ್ತರೋ ದೇವರು ಇನ್ನೂ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತೆ. ಇನ್ನೂ ಹೆಚ್ಚಾದ ಒಳ್ಳೆಯ ಕ್ರಿಯೆಗಳನ್ನು, ಇನ್ನೂ ಹೆಚ್ಚಾಗಿ ದಾನ ಧರ್ಮ ಮಾಡಲಿಕ್ಕೆ ದೇವರು ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ. ಇದು ಆಗಿದೆ ಆತ್ಮನ ಕುರಿತು ಬಿತ್ತುವುದಾಗಿದೆ ಪ್ರೇರೆ. 9 ಮತ್ತು 10ನೇ ವಾಕ್ಯ ನೋಡುತ್ತೇವೆ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು ಎಂದು ಶಾಸ್ತ್ರ ಬರೆದಿದ್ದೆಲ್ಲ. ಹೌದು, ಇವತ್ತು ನೀವು ಟಿ ವಿ ಮಿನಿಸ್ಟ್ರಿಗೆ ಈ ಬಿಗ್ ಟಿ ವಿ ಮಿನಿಸ್ಟ್ರಿಗೆ ಕೊಡುತ್ತೀರೋ ಏನೊಂದು ದಶಮಾಂಶ, ಕಾಣಿಕೆ, ಪರೋಪಕಾರ ಸೇವೆಗೆ ಕೊಡುತ್ತೀರೋ ಇದೆಲ್ಲವೂ ಪ್ರೇರೆ ಪರಲೋಕದಲ್ಲಿ ಬಯಲುಪಡುತ್ತದೆ ಎಂಬುದಾಗಿ ಅಪ್ಪೋಸ್ತಲನು ಏನು ಈ ಟಿ ವಿ ಸೇವೆಗೆ ನೀವು ಅನೇಕರು ಕೊಡುತ್ತೀರಿ. ಈ ಕೊಟ್ಟಂತೆ ಈ ಟಿ ವಿ ಇಡೀ ಲೋಕದಲ್ಲಿ ಪ್ರಸಾರವಾಗ್ತಾ ಉಂಟು. ಏನಾದರೂ ನೀವು ಮಾಡೋ ಒಳ್ಳೆಯ ಕ್ರಿಯೆ, ಪರೋಪಕಾರ, ದಾನ ಧರ್ಮ, ದಶಮಾಂಶ, ಕಾಣಿಕೆ ಎಲ್ಲವೂ ಪ್ರೇರೆ ಪರಲೋಕದಲ್ಲಿ ಅದು ಬಯಲುಪಡುತ್ತದೆ. ಅದರ ಪ್ರತಿಫಲ ನಿಮಗೆ ಉಂಟು ಎಂಬುದಾಗಿ 10ನೇ ಭಾಗ ನೋಡ್ತೇವೆ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ
ಫಲಗಳನ್ನು ವೃದ್ಧಿಪಡಿಸುವನು. ಹಾಗಾದರೆ ಆತ್ಮಕೃತಿ ಬಿತ್ತುವುದು ಎಂದು ಅರ್ಥವಾಗಿದೆ. ಯೇಸು ನಂಬಿಕೆಟ್ಟವರಿಗೆ ಪವಿತ್ರಾತ್ಮವನ್ನು ಪ್ರೇರೆ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಬಂದ ಆದಾಯದಲ್ಲಿ ಪ್ರಥಮ ಫಲವಾದ ದಶಮಾಂಶವನ್ನು ಕೊಡಬೇಕು, ಕಾಣಿಕೆಯನ್ನು ಕೊಡಬೇಕು, ಪರೋಪಕಾರ ಮಾಡಬೇಕು, ದಾನ ಧರ್ಮ ಮಾಡಬೇಕು. ಇದೆಲ್ಲ ನೀವು ಪವಿತ್ರಾತ್ಮ ನಿಮಗೆ ಪ್ರೇರಣೆ ಕೊಡುವಾಗ ನೀವು ಸಂತೋಷದಿಂದ ಉದಾರದ ಮನಸ್ಸಿನಲ್ಲಿ ಬಿತ್ತುತ್ತೀರಿ ಪ್ರೇರೆ. ಹಾಗೆ ದೇವರು ಆರ್ಥಿಕ ರೀತಿಯಲ್ಲಿ ನೀವು ಅನೇಕ ಆರ್ಥಿಕ ಸಮೃದ್ಧಿಯನ್ನು, ನಿಮ್ಮ ಸಂಬಳ ದ್ವಿಗುಣವಾಗ್ತದೆ, ನಿಮ್ಮ ಬಿಸ್ನೆಸ್ ಡಬಲ್ ಆಗ್ತದೆ, ನಿಮ್ಮ ಸಾಲಿಂದ ಬಿಡುಗಡೆ ಬರ್ತದೆ, ಇನ್ನೂ ಹೆಚ್ಚು ಸತ್ಕಾರ್ಯಗಳು ಮಾಡುವಂತೆ, ದಾನ ಧರ್ಮ ಮಾಡುವಂತೆ ನಿಮ್ಮ ಆಸೆ ಕೊಯ್ಯುತ್ತೀರಿ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಅದಕ್ಕೆ ಮೋಸ ಹೋಗಬೇಡಿ. ಇದು ಬಿತ್ತಿದ್ದರೆ ಮಾತ್ರವೇ ಕೊಯ್ಲಿಗೆ ಸಿಗದೆ, ಇನ್ನು ಬಿತ್ತದಿದ್ದರೆ ಕೊಯ್ಲಿಗೆ ಸಿಗುವುದು. ಅದೇ ನೀವು ಒಳ್ಳೆಯ ಬೀಜವನ್ನು ದಶಮ ಕಾಣಿಕೆ ಪರ್ವತ ಬೀಜ ಬಿತ್ತಿ ನಂಬಿಕೆಯಿಂದ ಆಗ 100% ನಿಮಗೆ ಆರ್ಥಿಕ ಸಮಯದಲ್ಲಿ ಕೊಯ್ಲಿಗೆ ಕೊಡುವನಾಗಿದ್ದಾನೆ ಎಂಬುದೇ ಅಪೊಸ್ತಲನಲ್ಲಿ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ಅರ್ಥ ನೋಡ್ತೇವೆ ಪ್ರಿಯರೇ. ನಾವು ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಸಮಾಧಾನ ಪಡಿಸುವರು, ಸಮಾಧಾನ ಎಂಬ ಬೀಜನ ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಇದು ಇನ್ನೊಂದು ಬೀಜವಾಗಿದೆ. ನಿಮ್ಮ ಕುಟುಂಬದಲ್ಲಿ ಯಾವತ್ತೂ ಜಗಳಕ್ಕೆ ಆಸ್ಪದ ಕೊಡಬೇಡಿ. ಗಂಡ ಹೆಂಡತಿ ಮಕ್ಕಳು ಅಥವಾ ಗಂಡ ಹೆಂಡತಿ ಇಬ್ಬರು ಇರುವಾಗ ಯಾವಾಗಲೂ ನಿಮ್ಮ ಕುಟುಂಬದಲ್ಲಿ ನೀತಿ ಎಂಬ ಫಲವನ್ನು ಕೊಯ್ಯಬೇಕಾ, ನಿಮ್ಮ ಕುಟುಂಬ ಆಶೀರ್ವಾದ ಬೇಕಾ? ಯಾಕೋಬನೇ ಸಮಾಧಾನ ಪಡಿಸುವ ಬೀಜವನ್ನು ಬಿತ್ತಬೇಕು ಪ್ರಿಯರೇ. ಆವಾಗ ಮಾತ್ರ ಪ್ರಿಯರೇ ನೀತಿ ಎಂಬ ಫಲವನ್ನು ಕೊಯ್ಯುತ್ತೀರಿ. ಹಾಗಾದರೆ ನಿಮ್ಮ ಕುಟುಂಬದಲ್ಲಿ ಪ್ರಿಯರೇ ದೇವರ ಆಶೀರ್ವಾದ ಬರಬೇಕಾ? ನೀವು ಸಮಾಧಾನ ಆಗಬೇಕು, ಸಮಾಧಾನ ಪಡಿಸಬೇಕು. ಜಗಳದ ಬೀಜನ ಬಿತ್ತಬಾರದು. ಸಮಾಧಾನದ ಬೀಜನ ಬಿತ್ತುವುದಾದರೆ ನಿಮ್ಮ ಕುಟುಂಬವು ನೀತಿವಂತರಾಗ್ತದೆ, ನೀತಿಯ ಫಲವನ್ನು ಕೊಯ್ಯುತ್ತೀರಿ ಪ್ರಿಯರೇ. ಇದೊಂದು ಬೀಜವಾಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡುತ್ತೇವೆ ಪ್ರಿಯರೇ. 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡದೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಪ್ಪ ಪೇತ್ರನಂತೆ ನಿಮ್ಗೆ ಒಳ್ಳೆಯ ದಿವಸ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ದೀರ್ಘಾಯುಷ್ಯ ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ? ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸ ಬೇಕಾ? ಎಲ್ಲವೂ ಪ್ರೇರೆ ನೀವು ನಂಬಿಕೆಯಿಂದ ಪ್ರೇರೆ ಉತ್ತರ ಬರುವಂಥ ಮೊದಲೇ, ಆಶೀರ್ವಾದ ಕಣ್ಣಲ್ಲಿ ನೋಡೋಕ್ಕಿಂತ ಮೊದಲೇ, ನಿಮ್ಮ ಡಾಕ್ಟರ್ ರಿಪೋರ್ಟು ನಾರ್ಮಲ್ ಬರೆದು ಮೊದಲೇ ನಂಬಿಕೆಯಿಂದ ಪ್ರೇರೆ ರೋಗಿಗಳು ಇರುವುದಾದರೆ ನೀವು ನಂಬಿಕೆಯಿಂದ ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡಿ, ಮದ್ದು ತೆಗೆದುಕೊಳ್ಳಿ, ಅದನ್ನು ಮಾತಾಡಬೇಕು. ಯೇಸು ಕ್ರಿಸ್ತನ ಭಾಷಣಗಳಿಂದ ಈ ರೋಗವು ಅಂದರೆ ಡಾಕ್ಟರ್ ಯಾವ ರೋಗ ಇದೆ ಆ ರೋಗದ ಹೆಸರಲ್ಲಿ ಈ ರೋಗ ಗುಣವಾಗಿದೆ ಎಂಬುದಾಗಿ ಪದೇ ಪದೇ ವಾಕ್ಯ ಎಂಬ ಬೀಜ ಬಿತ್ತುವುದಾದರೆ 100% ನೀವು ತಗೊಳ್ಳೋ ಮೆಡಿಸಿನ್ ವರ್ಕ್ ಆಗ್ತದೆ. ಮತ್ತು ಆ ಡಾಕ್ಟರ್ ರಿಪೋರ್ಟು ಇನ್ನೊಮ್ಮೆ ಟೆಸ್ಟ್ ಮಾಡುವ ಆ ರಿಪೋರ್ಟ್ ನಾರ್ಮಲ್ ಬರ್ತದೆ. ಡಾಕ್ಟರ್ ಹೇಳ್ತಾರೆ ಇದು ಗುಣವಾಗಿದೆ. ಈ ರೀತಿ ಪ್ರೇರೆ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ? ದೀರ್ಘ ಆಯುಷ್ಯ ಬೇಕಾ? ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸ ಬೇಕಾ? ಎಲ್ಲವೂ ನಿಮಗೆ ಏನು ನಿಮಗೆ ಒಳ್ಳೆಯದು ಬೇಕು ಪ್ರೇರೆ ಆ ಒಳ್ಳೆಯದನ್ನೇ ಮಾತನಾಡುವರಾಗಬೇಕು ವಿನ ಎಂದು ಅಪನಂಬಿಕೆ, ನಕಾರಾತ್ಮಕ, ಜಿಗುಪ್ಸೆ, ನಿರಾಶೆ ಅಥವಾ ಯಾವುದೇ ಬೈಗಳು ಇದರ ಸಂಗತಿಯನ್ನು ಮಾತನಾಡೋದು ಅದು ಕೆಟ್ಟ ಬೀಜವಾಗಿದೆ. ಅದು ಬಿತ್ತಿದರೆ ಕೆಟ್ಟದ್ದು ಬರ್ತದೆ. ಅದಕ್ಕೆ ಪ್ರೇರೆ ಆತ್ಮಕರು ಬಿತ್ತುವುದರಿಂದ ನೀವು ಪವಿತ್ರಾತ್ಮನಿಗೆ ವಿಧೇಯರಾಗಿಕೊಂಡು ಒಳ್ಳೆಯ ಭವಿಷ್ಯ ಬಿತ್ತೀರಿ ಪ್ರೇರೆ. ಒಳ್ಳೆಯ ದಿವಸವನ್ನು ಅರಿಕೆ ಮಾಡಿ, ಒಳ್ಳೆಯ ಆರೋಗ್ಯ ಅರಿಕೆ ಮಾಡಿ, ಪ್ರಾರ್ಥನೆ ಉತ್ತರ ಮಾತ್ರ ನೀವು ಮಾತನಾಡಿದ ಹಾಗೆ ಪ್ರೇರೆ ಮಾತನಾಡಬೇಕು ಪ್ರೇರೆ. ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಪ್ರಾರ್ಥನೆ ಉತ್ತರ ಎಂಬ ಬೀಜವನ್ನು ಅದರ ಮಾತನಾಡಿ ಇದೊಂದು ಬೀಜ ಎಂಬುದೇ ಅಪೊಸ್ತಲ ಪೇತ್ರನ ಜೀವದಲ್ಲಿ ಸಂತೋಷಪಟ್ಟು ಸುವುದನ್ನು ನೋಡಿ ಇಷ್ಟವಲ್ಲವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅದರ್ಥ ನೀವು ಕೆಟ್ಟ ಮಾತನಾಡಬಾರ್ದು. ಅದು ಕೆಟ್ಟ ಬೀಜ ಬಿತ್ತಿದರೆ ಕೆಟ್ಟದ್ದು ಬರ್ತದೆ. ಅದೇ ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯ ಭವಿಷ್ಯ. ದೇವರ ವಾಕ್ಯ ಒಳ್ಳೆಯ ಬೀಜವಾಗಿದೆ. ದೇವರ ವಾಗ್ದಾನ ಒಳ್ಳೆಯ ಇದನ್ನು ಮಾತನಾಡಿ. ಎಷ್ಟು ಸಾರಿ ನೀವು ದೇವರ ವಾಗ್ದಾನ ಮಾತನಾಡೋದು ಹಾಗೇ ಈ ದೇವರ ವಾಗ್ದಾನ ಮಾತನಾಡೋದು ಹಾಗೆ ಒಳ್ಳೆಯ ಬೀಜ ಬಿತ್ತುವಾಗ ನೀವು ಆ ವಾಕ್ಯದಿಂದ ಅದೇ ರೀತಿಯಲ್ಲಿ ದೇವರ ಕಾರ್ಯ, ಒಳ್ಳೆಯ ಭವಿಷ್ಯ, ಒಳ್ಳೆಯ ಆರೋಗ್ಯ ಎಲ್ಲವೂ ನಿಮಗೆ ಸಿಗ್ತದೆ ಪ್ರೇರೆ. ಅದು ಈ ಬೀಜನು ಬಿತ್ತುವವರು ಆಗಬೇಕು, ಒಳ್ಳೆಯದನ್ನು ಕೊಯ್ಯುವವರು ಆಗಬೇಕಾದ ಪ್ರೇರೆ. ಇನ್ನದು ಅರ್ಥ ನಾವು ನೋಡ್ತೇವೆ. ಒಳ್ಳೆಯ ಆತ್ಮನ ಕುರಿತು ಬಿತ್ತುವುದು ಪ್ರೇರೆ. ಮತ್ತೆ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಅವನು ಕೊಡುವನೇ? ಹಾಗಾದರೆ ಕೆಟ್ಟವರ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ
ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಇನ್ನೊಂದು ಬೀಜವಾಗಿದೆ ಪ್ರಾರ್ಥನೆ ಎಂಬ ಬೀಜ. ಯೇಸು ಕ್ರಿಸ್ತನೇ ಬೇಡಿಕೊಳ್ಳಿ, ಇದು ಬೀಜವಾಗಿದೆ. ಪ್ರತಿದಿನ ನೀವು ಬೇಡುವವರಾಗಬೇಕು. ನಿಮಗೆ ಏನು ಬೇಕು ದೇವರ ವಾಕ್ಯದವನ್ನು ತೆಗೆದುಕೊಂಡು ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಇದನ್ನ ವಾಗ್ದಾನವಾಗಿದೆ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಗುತ್ತದೆ, ತಟ್ಟಿರಿ. ಈ ಬೀಜ, ಈ ಪ್ರಾರ್ಥನೆ ಬೀಜವನ್ನು ಎಡೆ ಬಿಡದೆ ನೀವು ಬೇಡಬೇಕು, ಹುಡುಕಬೇಕು. ಆಗ 100% ಈ ದೇವರ ಆತ್ಮನ ಅನುಸಾರವಾಗಿ ನೀವು ಪ್ರಾರ್ಥನೆ ಮಾಡುತ್ತೀರೋ, ದೇವರ ಚಿತ್ತದ ಪ್ರಕಾರ ಇದು ಬೀಜವಾಗಿದೆ, ಪ್ರಾರ್ಥನೆ ಎಂಬ ಬೀಜವಾಗಿದೆ. ಈ ಬೀಜ ಬಿತ್ತಿದ್ದರೆ ಮಾತ್ರವೇ ನೀವು ಏನು ಯೇಸು ಕ್ರಿಸ್ತನೇ ಕೊಲ್ಲುವ ಪ್ರತಿಯೊಬ್ಬ ಹೊಂದುವವನು, ಹುಡುಕುವನು ಸಿಕ್ಕುವುದು, ತಟ್ಟುವನಿಗೆ ತೆರಳಲ್ಪಡುತ್ತದೆ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಹಾಗಾದರೆ ಅಪೊಸ್ತಲ ಪೌಲ್ ಅಂತಾನೆ ಮೋಸ ಹೋಗಬೇಡಿರಿ, ದೇವರು ತಿರಸ್ಕರಿಸನೆಲ್ಲ ಏನು ಬಿತ್ತಿದ್ರು ಆಗದೆ ಆತ್ಮ ಕೊಯ್ಯುತ್ತೀರಿ. ಈ ಬೀಜ ಬಿದ್ದರೆ ಆತ್ಮ ನಿತ್ಯ ಜೀವ ಕೊಯ್ಯುತ್ತೀರಿ, ಆಶಯವನ್ನು ಕೊಯ್ಯುತ್ತೀರಿ. ಇನ್ನು ಕೆಲವು ಎಕ್ಸಾಂಪಲ್ ಅಲ್ಲಿ ನೋಡೋಪ್ರೆ ಧರ್ಮೋಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಪ್ರಿಯಲ್ಲಿ ಧರ್ಮಗಳ 28ನೇ ಅಧ್ಯಾಯದಲ್ಲಿ 3-14ನೇ ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ತನ್ನ ಮಕ್ಕಳಿಗೆ ಇಟ್ಟಿದ್ದಾನೆ. ಪ್ರೇರೆ ಅದು ಈ ಆಶೀರ್ವಾದ ಎಂಬ ಕೊಯ್ಲನ್ನು ಕೊಯ್ಯಬೇಕಾದರೆ ನಂಬಿಕೆ ಮತ್ತು ವಿಧೇಯತೆ ಎಂಬ ಬೀಜ ಬಿತ್ತಬೇಕು. ಯಾವಾಗ ನೀವು ಯೇಸು ಕ್ರಿಸ್ತ ನಿಮ್ಮ ಕರ್ತನ ನಂಬುತ್ತೀರೋ ಆ ನಂಬಿಕೆಯಿಂದ ದೇವರ ಕೊಟ್ಟ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಿರ್ತಾರೋ, ಈ ವಿಧೇಯತೆ ಎಂಬ ಬೀಜ ಬಿತ್ತಿದ್ರು 100% ತಕ್ಕ ಸಮಯದಲ್ಲಿ ಈ ಎಲ್ಲ ಆಶೀರ್ವಾದವನ್ನು ಕೊಯ್ಯೋರು ಆಗಿದ್ದೀರಿ ಪ್ರೇರೆ. ಇನ್ನದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಐಸಾಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯನ್ನು ನಡೆಸುವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಪುನಃ ನೋಡಿ ಪ್ರವಾದಿ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ, ನಿಮಗೆಲ್ಲ ಸುಖ ಬೇಕಾ, ವಿಧೇಯತೆ ಎಂಬ ಬೀಜವನ್ನು ದೇವರು ಅಲ್ಲೊಂದ್ಬಿಡಿ ಕೀಲಿ ಹೊಸ ಅನೇಕ ಆಜ್ಞೆಗಳು, 10 ಆಜ್ಞೆಗಳು, ಅದು ಎಕ್ಸ್ಟ್ರಾ ಆಜ್ಞೆಗಳು ಹೊಸ ಮಡಿಗೆ ಕೊಳ್ಳಲ್ಪಟ್ಟಿದೆ ಅದೇ ಅತಿ ಹೆಚ್ಚಾಗಿ ಅಲ್ಲೊಂದ್ಬಿಡಕ್ಕೆ ಓದಿರಿ, ಹೊಸ ಒಣಬಿಡಕ್ಕೆ ಓದಿರಿ. ಮತ್ತು ಆಜ್ಞೆಗಳನ್ನು ಕೈಕೊಂಡು ನಡುವುದಾದರೆ ಅಂದರೆ ನಂಬಿಕೆ ಮತ್ತು ವಿಧೇಯತೆ ಎಂಬ ಬೀಜನ ಬಿತ್ತುವುದಾದರೆ 100% ಸುಖ, ಕ್ಷೇಮ ಎಲ್ಲ ಆಶೀರ್ವಾದವನ್ನು ಕೊಯ್ಯುತ್ತೀರಿ ಎಂಬುದಾಗಿ ಐಸಾಯ ಪ್ರವಾದಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 1-6ನೇ ವಾಕ್ಯ ತನಕ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ಸಿಕ್ಕುವುದು. 7 ಮಂದಿಗೆ ಹೌದು, 8 ಮಂದಿಗೆ ಹಂಚಿಬಿಡು. ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ. ಮಳೆ ತುಂಬಿದ ಮೋಡಗಳು ಭೂಮಿಯ ಮೇಲೆ ಸುರಿದು ಬಿಡುವು. ಮರು ತೆಂಗನಕ್ಕಾಗಲಿ ಬಡಗನಕ್ಕಾಗಲಿ ಬಿದ್ದರೆ ಬಿದ್ದ ಹಾಗೆ ಇರುವುದು. ಗಾಳಿ ನೋಡುತ್ತಲೇ ಇರುವನು ಬೀಜ ಬಿತ್ತನು, ಮೋಡలను ಗಮನಿಸುತ್ತಲೇ ಇರುವನು ಪೈರು ಕೊಯ್ಯನು. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದ ಎಳ್ಳು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೇ. ಮುಂಜಾನೆ ಬೀಜ ಬಿತ್ತು, ಸಂಜೆ ತನಕ ತೆಗೆಯಬೇಡ, ಕೈ ತೆಗೆಯಬೇಡ. ಇದು ಸಫಲವೋ ಅದು ಸಫಲವೋ, ಒಂದು ವೇಳೆ ಎರಡೂ ಚೆನ್ನಾಗವು ನಿನಗೆ ತಿಳಿಯೋದು. ಇಲ್ಲಿ ಪ್ರಸಂಗ ಹೇಳ್ತಾನೆ, ಸೊಲೊಮೋನ ಎಂಬ ಪ್ರಸಂಗ ಹೇಳ್ತಾರೆ. ಸುವಾರ್ತೆ ಒಂದು ಬೀಜವಾಗಿದೆ. ಈ ಟಿ ವಿ ಮಾಧ್ಯಮದ ಇಡೀ ಲೋಕದಲ್ಲಿ ಪ್ರತಿಯೊಂದು ಮನೆಗೆ ಈ ಸುವಾರ್ತೆ ಎಂಬ ಬೀಜ ಬಿತ್ತಲ್ಪಡ್ತಾ ಉಂಟು. ಪ್ರಸಂಗ ಹೇಳ್ತಾನೆ, ಸೊಲೊಮೋನ ಹೇಳ್ತಾನೆ, ಯಾರ್ಯಾರು ಈ ಸುವಾರ್ತೆ ಬಿತ್ತುತ್ತೀರೋ ಒಂದು ದಿನ ಅದರ ಪ್ರತಿಫಲವಾಗಿ ಅನೇಕ ಆತ್ಮಗಳು ಈ ಟಿ ವಿ ಮತ್ತು ಅನೇಕ ಆತ್ಮಗಳು ರಕ್ಷಣೆಗೆ ಬರುತ್ತವೆ. ಬೇಕಾದರೆ ಈ ಸುವಾರ್ತೆ ಬೀಜ ಬಿತ್ತಬೇಕು ನಾಶ ಆತ್ಮಗಳು ರಕ್ಷಣೆಗೆ ಬರುತ್ತೆ ಎಂಬುದನ್ನು ಇಲ್ಲಿ ಸೊಲೊಮೋನ ಎಂಬ ಪ್ರಸಂಗ ಹೇಳ್ತಾನೆ. ಇನ್ನೊಂದು ಬೀಜ ನೋಡ್ತೇವೆ 126ನೇ ಕೀರ್ತನೆಯಲ್ಲಿ 5 ಮತ್ತು 6ನೇ ವಾಕ್ಯ. ಅಳುತ್ತಾ ಬಿತ್ತುವವರು, ಆಡುತ್ತಾ ಕೊಯ್ಯುವವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು
ಹರ್ಷಿಸುತ್ತಾ ಸೀವುಡುಗಳನ್ನು ಹೊತ್ತುಕೊಂಡು ಬರುವನು. ಪುನಃ ಇಲ್ಲಿ ನೋಡ್ತೇವೆ ದಾವೀದನ ಪ್ರಿಯರೇ, ಈ ಕೀರ್ತನೆ 120ನೇ ಕೀರ್ತನೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ ದೊಡ್ಡ ಅದ್ಭುತಗಳು ಆಗಬೇಕಾ? ಜನರು ನೋಡಿರಬೇಕು, ಇದು ನಿಜವಾಗಿ ಅದ್ಭುತವೆಂದರೆ ಇಂಥ ಅದ್ಭುತಗಳು, ಇಂಥ ಕಾರ್ಯಗಳು, ಸೂಚಕರು ನಿಮಗೆ ಆಗಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ಬರೀಬೇಕಾ? ಕಷ್ಟದಿಂದ ಬಿಡುಗಡೆ ಆಗಬೇಕಾ? ಆಗದೆ ಪ್ರಾರ್ಥನೆ ಎಂಬ ಬೀಜ, ಕಣ್ಣೀರಿನ ಬೀಜ ನೀವು ಬಿತ್ತುವುದಾದರೆ ಒಂದು ದಿನ ನಿಮ್ಮ ಕಣ್ಣೀರು ನೋಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ಅದೇ ಕೀರ್ತನೆ 56ನೇ ಕೀರ್ತನೆಯಲ್ಲಿ ದಾವೀದನ 8ನೇ ವಾಕ್ಯ, ಕೀರ್ತನೆ 56 ಅದರಲ್ಲಿ 8ನೇ ವಾಕ್ಯ, ನಾನು ದೇಶಭ್ರಷ್ಟನಾಗಿ ಅಳೆದಾಡುವುದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ಧಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದ್ದಲ್ಲ. ಆಗದೆ ನಿಮ್ಮ ಕಣ್ಣೀರಿಂದ ನೀವು ಪ್ರಾರ್ಥಿಸುವುದಾದರೆ, ದುಃಖದಿಂದ ನಾಶವನ್ನು ಆತ್ಮಕೋಶ ಬಿಡುವುದಾದರೆ, ದುಃಖದಿಂದ ನಿಮ್ಮ ಎಲ್ಲ ಪ್ರಾರ್ಥಿ ಬಿಡ ಕಣ್ಣೀರು ಪರಲೋಕದಲ್ಲಿ ಆ ಬುದ್ಧಿಯಲ್ಲಿ ತುಂಬಿ ಇಟ್ಟುಕೊಂಡು ಮುಂದಿನ ಸಂತೋಷದ ಪ್ರಾರ್ಥನೆ ಆಶೀರ್ವಾದವನ್ನು ಅದನ್ನು ಕೊಯ್ಯುತ್ತೀರಿ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕರಿಸಲಿಲ್ಲ, ಮನುಷ್ಯ ಏನು ಬಿತ್ತಿತು ಹಾಗಾದರೆ ನಿಮಗೆ ನಿತ್ಯ ಜೀವ ಎಂಬ ಬೀಜನ ಕೊಯ್ಯಬೇಕಾ? ಆಶೀರ್ವಾದ ಎಂಬ ಬೀಜ ಕೊಯ್ಯಬೇಕಾ? ಆದರೆ ಈ ರೀತಿ ಪವಿತ್ರ ಕುರಿತು ಈ ನಂಬಿಕೆ ಎಂಬ ವಿಧೇಯತೆಯ ಪ್ರಾರ್ಥನೆ ಎಲ್ಲ ಬೀಜ ಬಿತ್ತುವುದರೆ 100 ನಿತ್ಯ ಜೀವವನ್ನು, ಸಮಾಧಾನ, ಸಂತೋಷ, ಆರೋಗ್ಯ, ಆಶೀರ್ವಾದ ಎಲ್ಲವನ್ನು ಕೊಯ್ಯುವವರಾಗಿದ್ದೀರಿ. ಈಗ 2ನೇ ಬೀಜ ನೋಡ್ತೇವೆ, ಶರೀರ ಭಾವನೆ ಕುರಿತು ಎಂದಿಗೂ ಬಿತ್ತಬಾರದು. ನಾನು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಈಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಗಲಾತ್ಯ ಸಭೆಯ ವಿಶ್ವಾಸಿಸುತ್ತಾನೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿಸಿಕೊಂಡು ನೀವು ಶರೀರಾಧೀನ ಸ್ವಭಾವ ಪ್ರಕಾರ ನಡೆಯುವುದಾದರೆ, ಶರೀರಾಧನ ಸ್ವಭಾವ ಪ್ರಕಾರ ನಡೆಯುವುದಾದರೆ, ಶರೀರಾಧನ ಸ್ವಭಾವ ಎಂಬ ಬೀಜ ಬಿತ್ತುತ್ತೀರಿ, ಅದಕ್ಕೆ ನಾಶನವನ್ನು, ದೇವರ ಕೋಪವು ನಿಮಗೆ ಬರ್ತದೆ. ಅದಕ್ಕೆ ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ದೇವರ ಆಶೀರ್ವಾದ ಕೊಳ್ಳಬೇಕಾ? ನಿತ್ಯ ಜೀವನ ಕೊಳ್ಳಬೇಕಾ? ನಿಮಗೆ ದೇವರ ಕೋಪ ಬೇಡ, ಕಷ್ಟ ಸಂಕಟಗಳು ಬೇಡ. ಹಾಗಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಮೋಸ ಹೋಗಬೇಡಿ. ಶರೀರ ಭಾವನೆ ಕುರಿತು ಬಿತ್ತುವುದಂದರೆ ಅರ್ಥ ಈ ರೀತಿ ನೀವು ನಂಬಿಕೆ ಇಟ್ಟಿದ್ದೀರಿ, ನೀರಿನ ಮುಳುಗಿ ದಿಶ ಕಂಡಿದ್ದೀರಿ, ಆದರೂ ನೀವು ಶರೀರ ಭಾವದ ಈ ಪಾಪಗಳು ಬಿಟ್ಟು ಬಿಡುವುದಿಲ್ಲ. ಈ ಶರೀರ ಭಾವ ಪ್ರಕಾರವೇ ಪಾಪಗಳನ್ನು ಜೀವಿಸ್ತೀರಿ. ಅದು ಈ ಶರೀರ ಭಾವ ಎಂಬ ಬೀಜ ಬಿತ್ತುವುದರೆ ಅದಕ್ಕೆ ನಾಶನವನ್ನು, ಅದಕ್ಕೆ ದೇವರ ಕೋಪವು ಬರುತ್ತದೆ. ಅದೇ ಈ ಬೀಜ ಬಿತ್ತಬೇಡಿರಿ, ಪಶ್ಚಾತ್ತಾಪಡಿರಿ ಪವಿತ್ರಾತ್ಮನ ಸಹ ಬಿತ್ತಿರಿ, ನಿತ್ಯ ಜೀವನ ಅದು ಕೊಯ್ಯುತ್ತೆ ಎಂಬುದಾಗಿ ದೇವರ ಆತ್ಮ ಹೇಳುವನಾಗಿದೆ ಪ್ರೇರೆ. ಇನ್ನೊಂದು ಅರ್ಥ ನೋಡಪ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ ತನಕ, ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಮುಂಡತನವನ್ನು, ಪಶ್ಚಾತ್ತಾಪಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆದ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಿರ್ತಕ್ಕ ಪ್ರತಿಫಲವನ್ನು ಕೊಡುವನು. ಅತಿ ಸ್ಪಷ್ಟ ಹೇಳ್ತಾರೆ, ಶರೀರ ಭಾವ ಕುರಿತು ಬಿತ್ತುವುದರ ಅರ್ಥ ದೇವರು ತುಂಬ ಕೃಪಾಳು, ತುಂಬ ದೀರ್ಘ ತಾಳ್ಮೆಯನ್ನು ಉಳ್ಳವನು. ನೀವು ಪಾಪ ಮಾಡಿದ ಕೂಡಲಿದ್ದೀರಿ, ಶಿಕ್ಷೆ ಕೊಡುವುದಿಲ್ಲ ಎಂಬುದಾಗಿ, ಕೃಪೆ ಉಂಟು ಎಂಬುದಾಗಿ ನೀವು ಪಶ್ಚಾತ್ತಾಪ ಪಡೆದೇ ಜೀವಿಸುವುದಾದರೆ ಪ್ರೇರೆ ಅದರ್ಥ ನೀವು ಶರೀರ ಭಾವ ಕುರಿತು ಬಿತ್ತಿದ್ದೀರಿ. ನೀವು ಪಶ್ಚಾತ್ತಾಪ ಪಡೆದೇ ಇರುವುದರೆ ನೀವು ಶರೀರ ಬಿತ್ತುವ ನಿಮಿತ್ತವಾಗಿ ದೇವರ ಕೋಪವು, ದೇವರ ಶಿಕ್ಷೆಯು, ಕಷ್ಟಗಳು, ಸಂಕಟಗಳು ಬರುತ್ತವೆ ಮತ್ತು ಎಚ್ಚರಿಕೊಂಡು ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಮೋಸ ಹೋಗಬೇಡಿರಿ ಪ್ರೇರೆ, ದೇವರು ತಿರಸ್ಕರಿಸುವುದಿಲ್ಲ. ಈ ರೀತಿ ಶರೀರ ಪ್ರಕಾರ ಬಿತ್ತಬೇಡಿರಿ, ಅದೇ ಆತ್ಮ ಕುರಿತು ಬಿತ್ತಿರಿ, ಪಶ್ಚಾತ್ತಾಪ ಪಡಿರಿ, ವಾಕ್ಯಕ್ಕೆ ವಿಧೇಯರಾಗಿರಿ, ಆಶೀರ್ವಾದ ಫಲವನ್ನು ಕೊಯ್ಯಿರಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಊರಿಲ್ಲದ ಮಾತುಗಳಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ,
ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಅಪ್ಪೊಬ್ಬರು ಅತಿ ಸ್ಪಷ್ಟನೆ, ಊರಿಲ್ಲದ ಮಾತುಗಳನ್ನು ಕಿವಿಗೊಟ್ಟು ಮೋಸ ಹೋಗಂದರೆ ಸುಲಭೋದಕನ್ನೇ ಕೇಳಿಕೊಂಡು ಸುಲಭವಾದನೆ ಕೇಳಿ ಮೋಸ ಹೋಗಬಾರದು. ಪ್ರೇ ದೇವರ ವಾಕ್ಯಕ್ಕೆ ಯಾರು ಅವಿಧೇಯರಾಗ್ತಾರೋ ಪ್ರೇ ಈ ಅವಿಧೇಯತೆ ಎಂಬ ಬೀಜ ಬಿತ್ತಬೇಡಿರಿ. ಪ್ರೇ ಇಲ್ಲ ಅಪ್ಪೊಬ್ಬರು ಅತಿ ಸ್ಪಷ್ಟ, ಯಾರು ದೇವರ ವಾಕ್ಯಕ್ಕೆ ದೇವರನ್ನು ಅವಿಧೇಯರಾಗುತ್ತೋ ಅವರಿಗೆ ದೇವರ ಕೋಪ, ದೇವರಿಂದ ಶಿಕ್ಷೆ, ಕಷ್ಟಗಳು, ಸಂಕಟಗಳು, ಆಪತ್ತುಗಳು, ದುರ್ಮರಣಗಳು, ದುರ್ಘಟನೆಗಳು ಬರುತ್ತವೆ. ಅದಕ್ಕೆ ಇವತ್ತು ಅಪ್ಪತ್ತೇನೆ, ಈ ಕೆಟ್ಟ ಬೀಜ ಬಿತ್ತಬೇಡಿರಿ. ಪ್ರೇ ಪವಿತ್ರ ಕುರಿತು ಒಳ್ಳೆಯ ಬೀಜ, ವಿಧೇಯತೆ ಬೀಜ, ಪ್ರಾರ್ಥನೆ ಬೀಜ ಬಿತ್ತೀರಿ. ಪ್ರೇ ಆಗ ಆಶೀರ್ವಾದ ಕೊಯ್ತೀರಿ. ನಿತ್ಯ ಇಲ್ಲದೆ ಪ್ರೇ ಅಪ್ಪತ್ತೇನೆ, ಅಂಥ ಕೃತ್ಯಗಳ ನಿಮಿತ್ತ ಯಾರು ದೇವರಿಗೆ ಅವಿಧೇಯರಾಗ್ತಾರೆ ಅವರ ಮೇಲೆ ಕೋಪ ಬರುತ್ತದೆ. ನೀವು ಅವ್ರದ್ದು ಪಾಲುಗಾರಾಗಬೇಡಿ. ಎಂದಿಗೂ ಯೇಸು ನಂಬಿಕೆಟ್ಟು ನೀವು ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರಾಗಿದ್ದೀರಿ. ಅದಕ್ಕೋಸ್ಕರ ಮೋಸ ಹೋಗಬೇಡಿರಿ. ನೀವು ನೀತಿವಂತಿಕೆ ಬೀಜ ಬಿತ್ತೀರಿ, ವಿಧೇಯತೆ ಬೀಜ ಬಿತ್ತೀರಿ, ಪವಿತ್ರಾತ್ಮಕ್ಕೆ ಅನುಸಾರ ನಡೀರಿ. ನಿತ್ಯ ಜೀವನ, ಆಶೀರ್ವಾದ, ಸಮಾಧಾನ, ಸಂತೋಷ, ಆರ್ಥಿಕ ಅದು ಕೊಯ್ಯಿರಿ. ಅದೇ ಈ ಅವಿಧೇಯತೆ ಎಂಬ ಬೀಜ ನೀವು ಬಿತ್ತುವುದಾದರೆ ಮಾತ್ರ ಕೋಪ, ಕಷ್ಟ, ಸಂಕಟ ಅದರಿಂದ ಬೀಜ ಬಿತ್ತಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿರಿ ಮತ್ತು ಅನೇಕರು ಈ ಯೂಟ್ಯೂಬನ್ನು ಶೇರ್ ಮಾಡಿರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಿನಗೆ ಸ್ತೋತ್ರ ದೇವರನ್ನು ಕೊಂಡಾಡ್ತೇವೆ. ಈ ಸಂದೇಶದ ಪ್ರತಿಯೊಬ್ಬ ವೀಕ್ಷಕರಿಗೆ ಪವಿತ್ರ ಆತ್ಮನೆ ಆ ಒಂದು ವಿಧೇಯತೆ ಹರಿದೆ ಕೊಡುದೇವ, ಆ ಪಶ್ಚಾತ್ತಾಪದರಿದೆ ಕೊಡು. ಆ ನಂಬಿಕೆಯಿಂದ ನಿನ್ನ ಆತ್ಮನಿಗೆ ವಿಧೇಯಕೊಂಡು ಆ ವಿಧೇಯತೆ ಬೀಜ, ಪ್ರಾರ್ಥನೆ ಎಂಬ ಬೀಜ, ದೇವ ದಶಮ ಕಾಣಿಕ ಪರಮ ಬೀಜ, ಒಳ್ಳೆಯ ಬೀಜ ಬಿತ್ತದೆ. ಪ್ರತಿಯೊಬ್ಬರು ನಿನ್ನ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರು ನಿತ್ಯ ಜೀವನ ಕೊಯ್ಯುವಂತೆ, ಆಶೀರ್ವಾದ, ಸಮಾಧಾನ, ಆರೋಗ್ಯವನ್ನು ಕೊಯ್ಯುವಂತೆ ಪ್ರತಿಯೊಬ್ಬರು ಕೃಪೆ ಕೊಡಬೇಕು ನಾನು ಬೇಡ್ಕೊಳ್ದೇವ. ಮತ್ತು ಯಾರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಅವರೆಲ್ಲರ ಮೇಲೆ ಕರುಣೆ ಬೇಡ್ತೇನೆ. ಅವರೆಲ್ಲರೂ ದೇವ ನೀನು ಮುಟ್ಟಬೇಕು. ದೇವ ರೋಗದಲ್ಲಿ ಅವರ ರೋಗಗಳು ಗುಣ ಮಾಡಬೇಕು. ಕಷ್ಟದವರಿಗೆ ಎಲ್ಲ ಕಷ್ಟ ಬಿಡುಗಡೆ ಕೊಡಬೇಕು. ಸಾಲದ ಬಂಧನ ಬಿಡಿಸಬೇಕು. ಸಮಾಧಾನವಿಲ್ಲದ್ರೆ ಸಮಾಧಾನ ಕೊಡಬೇಕು ಅಂತ ಬೇಡ್ಕೊಳ್ತೇವೆ. ಎಲ್ಲ ಪ್ರಾರ್ಥನೆ ನಷ್ಟಗೊಪ್ಪಿಸ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ